ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಮ್ ಸಿ ಬಿ ಫ್ರೆಂಡ್ಸ್. ಇವತ್ತು ತುಂಬಾ ಈಸಿಯಾಗಿ ಸಾರಿ ಪಲ್ಲು ನಾಟ್ಸ್ ಡಿಸೈನನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಸಾರಿ ಪಲ್ಲು ಈ ಥ್ರೆಡ್ಸನ್ನು ಕೋಮ್ನಿಂದ ನೀಟ್ ಮಾಡಿಕೊಂಡು ಇದ್ರ ಮೇಲೆ ಟೇಪ್ ಮತ್ತು ಮಾರ್ಕರ್ದಿಂದ ಎವ್ರಿ ಹಾಫ್ ಇಂಚ್ ಡಿಸ್ಟೆನ್ಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ಮಾರ್ಕ್ ಮಾಡ್ಕೊಳ್ಳುವಾಗ ಪಲ್ಲುನ ರಾಂಗ್ ಸೈಡ್ದಲ್ಲಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಕ್ರೋಶಾ ನೀಡಲ್ನ ತೊಗೊಳ್ತಾ ಇದ್ದೀನಿ. ಈ ಹಾಫ್ ಇಂಚ್ ಡಿಸ್ಟೆನ್ಸ್ನಲ್ಲಿ ಎಷ್ಟು ಥ್ರೆಡ್ಸ್ ಬರ್ತಾ ಇದೆಯೋ ಅಷ್ಟೇ ಥ್ರೆಡ್ಸನ್ನು ಸಪ್ರೇಟ್ ಮಾಡಿಕೊಂಡು ಪಲ್ಲು ಸಮೀಪ ನೀಟಾಗಿ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ಪಲ್ಲು ಫೋಲ್ಡ್ ಆಗಬಾರ್ದು, ಈ ಥರ ನೋಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಥ್ರೆಡ್ಸನ್ನು ತಗೊಂಡು ಹಾಫ್ ಇಂಚ್ ಡಿಸ್ಟೆನ್ಸ್ನಲ್ಲಿ ಎಷ್ಟು ಥ್ರೆಡ್ಸ್ ಬರ್ತಾ ಇದೆಯೋ ಅಷ್ಟೇ ಥ್ರೆಡ್ಸನ್ನು ಸಪ್ರೇಟ್ ಮಾಡಿ ನೀಟ್ ಮಾಡಿಕೊಂಡು ಪಲ್ಲು ಸಮೀಪ ಈ ಎಲ್ಲ ಥ್ರೆಡ್ಸನ್ನು ಸೇರಿಸಿ ಒಂದು ಟೈಟಾಗಿ ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ಈ ಕೋಮ್ನಿಂದ ಮತ್ತೆ ಸ್ವಲ್ಪ ಥ್ರೆಡ್ಸನ್ನು ನೀಟ್ ಮಾಡ್ಕೋಬೇಕು. ಪಲ್ಲು ಸಮೀಪ ಒಂದು ನಾಟ್ ಹಾಕ್ಕೋಬೇಕು. ಫ್ರೆಂಡ್ಸ್, ವರ್ಕ್ ಸ್ಟಾರ್ಟ್ ಮಾಡುವಾಗ ಪಲ್ಲುನ ರಾಂಗ್ ಸೈಡ್ದಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ಮಾರ್ಕ್ ನಾವು ಮಾಡಿರ್ತೀವಲ್ವ, ಮಾರ್ಕರ್ದಿಂದ ಈ ಎಲ್ಲ ಮಾರ್ಕ್ಸ್ಗಳೆಲ್ಲ ಪಲ್ಲು ಬ್ಯಾಕ್ ಸೈಡ್ ಬರುತ್ತೆ, ಫ್ರಂಟ್ ಸೈಡ್ ಪಲ್ಲು ನೀಟಾಗಿ ಇರುತ್ತೆ. ಫ್ರೆಂಡ್ಸ್, ಇದೇ ಥರ ನಾವು ಫಸ್ಟ್ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಟ್ರಾನ್ಸ್ಪರೆಂಟ್ ಡ್ರಾಪ್ ಶೇಪ್ ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಾರಿ ಕಂಪ್ಲೀಟ್ಲಿ ಕ್ರೀಮ್ ಕಲರ್ ಇದೆ, ಹಾಗಾಗಿ ಕಸ್ಟಮರ್ ರೆಕಮೆಂಡ್ ಮೇಲೆ ನಾನು ಈ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಯಾವುದೇ ಬೀಡ್ಸನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ಫಸ್ಟ್ ಥ್ರೆಡ್ಡಲ್ಲಿ ಈ ನೀಡಲನ್ನು ಪಾಸ್ ಮಾಡಿಕೊಂಡು ಒಂದು ಡ್ರಾಪ್ ಶೇಪ್ ಬೀಡನ್ನು ಈ ಥ್ರೆಡ್ಸಲ್ಲಿ ಆ್ಯಡ್ ಮಾಡ್ಕೋಬೇಕು. ಎರಡನೇ ಥ್ರೆಡನ್ನು ಹಾಗೆ ಬಿಟ್ಟು ಮೂರನೇ ಥ್ರೆಡ್ಡಲ್ಲಿ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾವು ಫಸ್ಟ್ ಥ್ರೆಡ್ ಆಮೇಲೆ ಥರ್ಡ್ ಥ್ರೆಡ್ ಎರಡರಲ್ಲಿ ಮಾತ್ರ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಮಿಡ್ಲಲ್ಲಿರೋ ಥ್ರೆಡ್ಸಲ್ಲಿ ಬೀಡ್ ಆ್ಯಡ್ ಮಾಡಬಾರ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಆಮೇಲೆ ಥ್ರೆಡಲ್ಲಿ ನಾನು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಈ ಮಿಡ್ಲಲ್ಲಿರೋ ಥ್ರೆಡ್ಡಲ್ಲಿ ಈಕ್ವಲ್ ಆಗಿ ಎರಡು ಪಾರ್ಟ್ಸನ್ನು ಮಾಡ್ಕೋಬೇಕು. ಈ ಥ್ರೆಡ್ಸ್ಗಳಲ್ಲಿ ಈಕ್ವಲ್ ಎರಡು ಪಾರ್ಟನ್ನು ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಈ ಕ್ರಿಸ್ಟಲ್ ಬೀಡ್ ಹಾಕಿರೋ ಥ್ರೆಡ್ಸ್ ಆಮೇಲೆ ಇದು ಎರಡು ಪಾರ್ಟ್ ಮಾಡಿರ್ತೀವಲ್ಲ ಅದರಲ್ಲಿ ಒಂದು ಭಾಗ, ಇವೆರಡನ್ನು ಸೇರಿಸಿ ನೀಟಾಗಿ ವಿ ಶೇಪ್ ಬರೋ ಹಾಗೆ ನೋಡಿಕೊಂಡು ಇಲ್ಲಿಗೆ ನಾವು ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ನೀಟಾಗಿ ಈ ಥರ ವಿ ಶೇಪ್ ಬರಬೇಕು. ನೆಕ್ಸ್ಟ್ ಈ ಅರ್ಧ ಭಾಗ ಥ್ರೆಡ್ಸ್ ಏನಿದೆಯಲ್ಲ ಇವನ್ನ ಆಮೇಲೆ ಈ ಕ್ರಿಸ್ಟಲ್ ಬೀಡ್ಸ್ ಹಾಕಿರ್ತೀವಲ್ವ ಈ ಥ್ರೆಡ್ಸ್ಗಳನ್ನು ಎರಡನ್ನೂ ಸೇರಿಸಿ ವಿ ಶೇಪ್ ಬರೋ ಹಾಗೆ ನೋಡಿಕೊಂಡು ಈ ಬೀಡ್ ಸಮೀಪ ಒಂದು ನಾಟ್ ಹಾಕ್ಕೋಬೇಕು. ಎರಡು ಈಕ್ವಲ್ ಆಗಿ ನಾಟ್ ಬರಬೇಕು. ಇವೆರಡು ಈ ಥರ ಡಬ್ಲ್ಯೂ ಶೇಪ್ನಲ್ಲಿ ಬರಬೇಕು. ನಂತರ ಈ ಎರಡು ಥ್ರೆಡ್ಸ್ಗಳನ್ನು ಸೇರಿಸಿ ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ನಾಟ್ ಹಾಕುವಾಗ ಈಕ್ವಲ್ ಡಿಸ್ಟೆನ್ಸಲ್ಲಿ ನಾಟ್ ಹಾಕ್ಕೋಬೇಕು. ಮತ್ತೆ 3 ಥ್ರೆಡ್ಸ್ಗಳನ್ನು ತಗೊಂಡು ಬಾಕಿ ಥ್ರೆಡ್ಸನ್ನು ಸೈಡ್ ಮಾಡ್ಕೋಬೇಕು. ಮೊದಲನೇ ಥ್ರೆಡ್ಡಲ್ಲಿ ಒಂದು ಕ್ರಿಸ್ಟಲ್ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಎರಡನೇ ಥ್ರೆಡ್ಡನ್ನು ಹಾಗೆ ಬಿಡಬೇಕು. ನಂತರ ಮೂರನೇ ಥ್ರೆಡ್ಡಲ್ಲಿ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಬದಲಾಗಿ ಗೋಲ್ಡನ್ ಬೀಡ್ಸ್, ಆ್ಯಂಟಿಕ್ ಬೀಡ್ಸ್ ಅಥವಾ ಪರ್ಲ್ಸ್ ಯಾವುದಾದ್ರೂ ಬೀಡ್ಸನ್ನು ಯಾವುದೇ ಡಿಸೈನ್ ಯಾವುದಾದ್ರೂ ಶೇಪಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಮಿಡ್ಲಲ್ಲಿರೋ ಥ್ರೆಡ್ಸನ್ನು ಎರಡು ಭಾಗ ಮಾಡಿಕೊಂಡು ಈ ಎರಡು ಥ್ರೆಡ್ಸ್ಗಳನ್ನು ಸೇರಿಸಿ ಇಲ್ಲಿ ವಿ ಶೇಪ್ ಬರೋ ಅಲ್ಲಿಗೆ ನೋಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಫ್ರೆಂಡ್ಸ್, ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಪ್ರೊನೌನ್ಸಿಯೇಷನ್ದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಬೋದು, ಸಾರಿ ಫಾರ್ ದ್ಯಾಟ್. ನಾನು ಹೊಸದಾಗಿ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ, ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಿಂದಿ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲೂ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಈ ಎರಡು ಥ್ರೆಡ್ಸ್ಗಳನ್ನು ಸೇರಿಸ್ಕೊಂಡು ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ನಾವು ಈ ಎರಡು ಥ್ರೆಡ್ಸ್ ಈಕ್ವಲ್ ಆಗಿ ನೋಡಿಕೊಂಡು ಈ ಎರಡು ಥ್ರೆಡ್ಸನ್ನೇ ಸೇರಿಸಿ ಇಲ್ಲಿ ಮತ್ತೊಂದು ನಾಟ್ ಹಾಕ್ಕೋಬೇಕು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಈ ಡಿಸೈನ್ ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಬರುತ್ತೆ. ಈ ಕ್ರಿಸ್ಟಲ್ ಬೀಡ್ಸ್ ಏನಿದೆಯಲ್ಲ ಜಸ್ಟ್ ಫಾರ್ ಶೈನಿ, ಬೀಡ್ಸ್ ಆ್ಯಡ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ಬಟ್ ಓನ್ಲಿ ಫಾರ್ ಶೈನ್ ಆಗುತ್ತೆ ಅಷ್ಟೇ. ನಾವು ಈ ಡಿಸೈನ್ನಲ್ಲಿ ಡಿಫ್ರೆಂಟಾಗಿ ಸ್ವಲ್ಪ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ 80 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಈ ಲಾಸ್ಟಲ್ಲಿ ಈ ನಾಟ್ ಹಾಕಿರ್ತೀವಲ್ಲ ಈ ನಾಟ್ ಬ್ಯಾಕ್ ಸೈಡ್ದಿಂದ ನಾವು ಥ್ರೆಡ್ಸನ್ನು ಪಾಸ್ ಮಾಡ್ಕೋಬೇಕು. ಎರಡೂ ಸೈಡ್ದಿಂದ ಈ ಥ್ರೆಡ್ಸ್ಗಳನ್ನು ನೀಟ್ ಮಾಡಿಕೊಂಡು ಇಲ್ಲಿ ನಾನು ಕುಚ್ಚು ಕಟ್ಟಲಿಕ್ಕೆ 5 ಸ್ಟ್ಯಾಂಡ್ಸ್ ಆಫ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ ನಾರ್ಮಲ್ ನೀಡಲ್ನಲ್ಲಿ.
ಈ ನಾಟಲ್ಲಿ ಮತ್ತೊಮ್ಮೆ ನೀಡಲ್ನ ಪಾಸ್ ಮಾಡಿಕೊಂಡು ಒಂದು ಟರ್ನ್ ತಗೊಂಡು ಈ ಝರಿ ಥ್ರೆಡ್ ಮತ್ತು ಸಿಲ್ಕ್ ಥ್ರೆಡನ್ನು ಮತ್ತೆ ಒಂದು ಸಾರಿ ನೀಟ್ ಮಾಡಿಕೊಂಡು ಮತ್ತೊಂದು ಟರ್ನ್ ತಗೊಂಡು ಝರಿ ಥ್ರೆಡನ್ನು ನೀಟ್ ಮಾಡ್ಕೋಬೇಕು. ಆಮೇಲೆ ಮತ್ತೊಂದು ಟರ್ನ್ ತಗೊಂಡು ನಾವು ಯಾವಾಗಲೂ ಈ ಝರಿ ಥ್ರೆಡನ್ನ ಸೈಡಲ್ಲಿ ನಾಟ್ ಹಾಕಬೇಕು. ಈ ಕುಚ್ಚಿಗೆ ನಾವು ಸೈಡಲ್ಲಿ ನಾಟ್ ಹಾಕ್ಕೊಂಡು ಇಲ್ಲಿ ಸಿಲ್ಕ್ ಥ್ರೆಡ್ದಲ್ಲಿ ಝರಿ ಥ್ರೆಡನ್ನು ಪಾಸ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ ಝರಿ ಥ್ರೆಡ್ ಎರಡನ್ನೂ ಸೇರಿಸಿ ಅಟ್ ಎ ಟೈಮ್ ಈ ಥ್ರೆಡ್ಸ್ಗಳನ್ನು ನೀಟ್ಲಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ನಾರ್ಮಲ್ ಟ್ಯಾಸಲ್ಸ್ ಮಾಡಿದ್ದೀನಿ. ನೀವು ಇಲ್ಲಿ ಬೇಬಿ ಕುಚ್ಚು ಅಥವಾ ಲಾಂಗ್ ಟ್ಯಾಸಲ್ಸ್ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ತುಂಬಾ ಈಸಿಯಾಗಿದೆ. ಮಿನಿಮಮ್ 2 to 2.5 hours ಒಳಗಡೆನೆ ಈ ಡಿಸೈನ್ ನಾವು ಈಸಿಯಾಗಿ ಮಾಡ್ಕೋಬೋದು. 2 ಟ್ಯಾಸಲ್ಸನ್ನು ರೆಡಿ ಆಗಿದೆ. ಇದೇ ಥರ ಎಲ್ಲ ನಾಟ್ಸಲ್ಲಿ ಟ್ಯಾಸಲ್ಸ್ ಮಾಡಿ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಎಲ್ಲ ಕುಚ್ಚನ್ನು ಕಟ್ಟಿ ವರ್ಕ್ ಕಂಪ್ಲೀಟ್ ಮಾಡಿ ಆಗಿದೆ. ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ಬಂದಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.